ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ಎಲ್ರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಯಾಕಂತಂದರೆ, ನೋಡಿ, ನನಗೆ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದೆ. ಕಾರಣರಾದ ನಿಮ್ಮ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇದು ತಗೊಳ್ಳೋದಕ್ಕೆ ಏನೇನೆಲ್ಲ ಟಿಪ್ಸು ನಾನು ಫಾಲೋ ಮಾಡಿದ್ದೀನಿ, ಏನೇನೆಲ್ಲ ಒಂದು ರೂಲ್ಸ್ಗಳನ್ನ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡಿ ನಾನು ಇದನ್ನು ತಗೊಂಡಿದ್ದೀನಿ ಅನ್ನೋದನ್ನು ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಹೇಳ್ಬೇಕಂತಂದರೆ, ನಾನು ಫಸ್ಟು ಯೂಟ್ಯೂಬ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯೂಟ್ಯೂಬ್ ಟೀಮ್ಗೆ, ಯಾಕಂತಂದರೆ ಈ ಯೂಟ್ಯೂಬ್ ಒಂದು ಒಳ್ಳೆಯ ವೇದಿಕೆ ಆಗಿದೆ ನಮ್ಮಂಥವ್ರಿಗೆ. ಯಾಕೆಂದರೆ ಅವರಲ್ಲಿರುವಂತಹ ಒಂದು ಪ್ರತಿಭೆಯನ್ನು ತೋರಿಸೋದಕ್ಕೆ, ಒಂದು ಚಿಕ್ಕ ಚಿಕ್ಕ ಪ್ರತಿಭೆಗಳನ್ನ ತೋರಿಸೋದಕ್ಕೂ ಸಹ ಯೂಟ್ಯೂಬ್ ಒಂದು ಉತ್ತಮವಾದ ವೇದಿಕೆಯಾಗಿದೆ ನನಗೆ. ಹಾಗೆ ಯೂಟ್ಯೂಬ್ ರೂಲ್ಸ್ಗಳೆಲ್ಲ ನನಗೆ ತುಂಬ ಇಷ್ಟ ಆಗ್ತವೆ. ಹಾಗಾಗಿ ಫಸ್ಟ್ ಹೇಳಬೇಕು ಅಂದರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೂಟ್ಯೂಬ್ ಟೀಮ್. ನೆಕ್ಸ್ಟ್ ಹೇಳ್ಬೇಕಂದ್ರೆ, ಟೆಕ್ ವಿತ್ ಭರತ್ ಅಂತ. ಭರತ್ ತುಂಬ ಚಿಕ್ಕ ಹುಡುಗ, ಆದರೆ ತುಂಬ ಟ್ಯಾಲೆಂಟೆಡ್ ಹುಡುಗ. ತುಂಬ ಪರಿಚಯ ಆಯಿತು ಯೂಟ್ಯೂಬಿಗೆ ಬಂದಮೇಲೆ. ಅವನು ಏನಂದರೆ, ಕೆಲವೊಂದು ಬರ್ದಲೇ ಇರೋಂತಹ ಒಂದು ಯೂಟ್ಯೂಬ್ ರೂಲ್ಸ್ ರೆಗ್ಯುಲೇಷನ್ಗಳ ಬಗ್ಗೆ ಭರತ್ನ ಕೇಳಿ, ಭರತ್ ಹತ್ರ ಸಲಹೆ ತಗೊಂಡು ಭರತ್ ಕೂಡ ಹೆಲ್ಪ್ ಮಾಡಿದ್ದೇನೆ. ಹಾಗಾಗಿ ಭರತ್ಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅವರು ಕೂಡ. ನಮ್ಮ ಯೋಗಿತಕ್ಕ ಅವರು ನಾನು ಸುಮಾರು ಒಂದು 5-6 ವರ್ಷದ ಪರಿಚಯ, ಸ್ನೇಹ, ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ನಾನು ಹೀಗೆ ಒಂದ್ಸಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಮಾತಾಡ್ಕೊಂಡ್ವಿ. ಇಬ್ಬರು ಬಂದ್ವಿ, ಚಾನಲ್ ಓಪನ್ ಮಾಡಿದ್ವಿ. ಅವರು ಕೂಡ ಫಸ್ಟಿಂದನೂ ಅಷ್ಟೇ ಕೆಲವೊಂದು ಯೂಟ್ಯೂಬ್ ರೂಲ್ಸ್ಗಳ ಬಗ್ಗೆ ನನಗೆ ಗೊತ್ತಿರೋ ಅಂಥದ್ದು ಅವ್ರಿಗೆ ಹೇಳ್ಕೊಂಡು, ಮತ್ತು ಕೆಲವೊಂದು ವಿಷಯಗಳು ಅವ್ರ ಹತ್ರ ತಿಳ್ಕೊಂಡು, ಹೀಗೆ ಮಾತಾಡ್ತಾ ಜೊತೆಯಾಗಿ ನನ್ನ ಪ್ಲೇ ಲಿಸ್ಟ್ ಆನ್ ಮಾಡಿರ್ಬೋದು. ಮತ್ತು ಹೀಗೆ ನನಗೆ ತುಂಬ ಸಪೋರ್ಟ್ ಮಾಡಿದರು. ಅವರು ತುಂಬ ಸಪೋರ್ಟಿವ್ ಪರ್ಸನ್ನು, ತುಂಬ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ. ನಿಮಗೆ ಸಪೋರ್ಟ್ ಬೇಕು ಅಂತಂದರೆ ನೋಡಿ, ಇವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಒಂದು ಕಮೆಂಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಖಂಡಿತ ಅವ್ರ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಇವರು ಕೂಡ ಒಳ್ಳೆ ಗುಡ್ ಸಪೋರ್ಟಿವ್ ಫ್ರೆಂಡ್ಸ್ ನನಗೆ. ಇವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇನ್ನೊಬ್ಬರು ಸ್ಪೆಷಲ್ ಪರ್ಸನ್ ಹೇಳಬೇಕು, ಅವ್ರು ಯಾರಂತ, ದಿವ್ಯಾ ಅಂತ ಹೇಳಿ. ನನಗೆ ತುಂಬ ಅಂದರೆ ಏನು ಹೇಳ್ಬೇಕು ಅವ್ರ ಬಗ್ಗೆನೇ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಹೇಳಿದ್ರು ಸಾಲದು. ಅವರು ನನ್ನಿಂದ ಏನು ಬಯಸ್ದೆ, ಅವ್ರ ಚಾನಲ್ ಇಲ್ಲ, ಏನಿಲ್ಲ, ಆದರೂ ಕೂಡ ನನಗೆ ಫಸ್ಟಿಂದ ಇಲ್ಲಿವರೆಗೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಲೈವಿಗೆ ಬಂದಾಗ ಆಗಿರಬಹುದು, ಅಥವಾ ನಾನು ವಿಡಿಯೋಗಳಾಗ್ದಾಗಿರ್ಬೋದು, ಲೈವಿಗೆ ಬಂದಾಗಂತೂ ಫಸ್ಟ್ ನಾನು ಸ್ಟಾರ್ಟಿಂಗು ಓಪನ್ ಮಾಡಿದ್ರೆ ಲೈವು, ನಾನು ಎಂಡ್ ಮಾಡೋವರೆಗೂ ಪ್ರತಿದಿನ ಇರೋರು. ಅವ್ರು ಏನೇ ಕೆಲಸ ಇದ್ರಿ, ಬ್ಯುಸಿ ಇರಲಿ, ಏನೇ ಇರಲಿ, ತುಂಬ ಸಪೋರ್ಟ್ ಮಾಡ್ತಾರೆ ಅವರು. ಅವ್ರಿಗೂ ಸಹ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಸ್ಪೆಷಲ್ ಪರ್ಸನ್ ಅಂತ ಹೇಳ್ಬೋದು. ಯಾಕಂತಂದರೆ, ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರುವಂತಹ ಒಂದು ಅದ್ಭುತವಾದ ಫ್ರೆಂಡ್ ಅವರು ನನಗೆ. ನಾನು ಈ ಸೋಷಿಯಲ್ ಮೀಡಿಯಾಕ್ಕೆ ಬಂದು ಏನು ಸಂಪಾದನೆ ಮಾಡಿದ್ದೀನಿ ಅಂತಂದರೆ, ಇಂಥ ಒಳ್ಳೆಯ ಒಂದು ಫ್ರೆಂಡ್ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ಕೊಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಮತ್ತು ಬೆನ್ನೆಲುಬಾಗಿ ಪೂರ್ತಿ ಸಪೋರ್ಟ್ ಮಾಡ್ತಿದ್ದಾರೆ ಇವರು. ಕೆಲವೊಂದು ಸಲ ನನಗೆ ಯೂಟ್ಯೂಬಲ್ಲಿ ವ್ಯೂಸೇ ಬರ್ತಿರ್ಲಿಲ್ಲ, ಒಂದು 10-15 ವ್ಯೂಸ್ ಬರ್ತಿತ್ತು ಅಷ್ಟೇ. ಆ ವಿಡಿಯೋ ಮಾಡೋದಕ್ಕೆ ಒಂದು ಎಷ್ಟು ಕಷ್ಟಪಡಬೇಕಿತ್ತು ಅಂದರೆ, ಆ ಸ್ಕ್ರಿಪ್ಟ್ ಬರೆಯೋದಕ್ಕೆ 7-8 ಪೇಜ್ ಸ್ಕ್ರಿಪ್ಟ್ ಬರೆದು, ನಾನು ಅದನ್ನು ನೋಡಿ, ನಾನು ಅದನ್ನು ಮನವರಿಕೆ ಮಾಡಿಕೊಂಡು, ಆ ವಿಡಿಯೋ ಮಾಡಿ, ವಿಡಿಯೋ ಎಡಿಟ್ ಮಾಡಿ, ಅಷ್ಟೆಲ್ಲ ಕಷ್ಟಪಟ್ಟರು 15 ವ್ಯೂಸ್ ಅಷ್ಟೇ ಬರ್ತಿದ್ದು ನನಗೆ. ಹಂಗಾದಾಗ ಯೂಟ್ಯೂಬನ್ನೇ ಬಿಡಬೇಕು, ಯೂಟ್ಯೂಬ್ ಚಾನಲ್ನೇ ಬಿಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಾಗ, ದಿವ್ಯಾ ನನಗೆ ಹೇಳಿ, ಬಿಡಬೇಡ, ನಿಮ್ಮ ಕೈಲಿ ಆಗುತ್ತೆ, ನೀವು ಮಾಡಿ, ಆಗುತ್ತೆ ಅಂತ ಬೆನ್ನಿಂದ ನಿಂತು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ನನಗೆ. ಎಲ್ಲ ವಿಚಾರದಲ್ಲೂ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಇಂತಹ ಒಂದು ಒಳ್ಳೆ ನಂಬಿಕೆಯ ಫ್ರೆಂಡ್ಸು ಸಿಕ್ಕಿರೋದು ನನಗೆ ತುಂಬ ಹೆಮ್ಮೆ ಆಗುತ್ತೆ. ನೀವು ಅಷ್ಟೇ, ಈ ಥರ ಫ್ರೆಂಡ್ಸು ನಿಮಗೆ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಕಳ್ಕೊಳಕ್ಕೆ ಹೋಗಬೇಡಿ. ಅವ್ರಿಗೋಸ್ಕರ ನಿಮ್ಮ ಸಮಯವನ್ನು ಕೊಡಿ. ಖುಷಿಯಾಗಿರ್ಬೋದು, ಏನೇ ಕಷ್ಟ ಬಂದರೂ ಇಂಥ ಫ್ರೆಂಡ್ಸ್ ನಮ್ಮ ಜೊತೆಗಿದ್ದಾಗ ಅಂತ ಹೇಳ್ತಾ, ಅವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಇರ್ತಕ್ಕಂತಹ ಫ್ರೆಂಡ್ಸು ಮತ್ತು ಬ್ರದರ್ಸು, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೀಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ ಹೇಳಿದಾಗ ಯಾರು ಕೂಡ ಇಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಕೂಡ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿಕೊಂಡು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಸಹ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಯೂಟ್ಯೂಬಿಗೆ ಬಂದಮೇಲೆ ತುಂಬ ಜನ ಒಳ್ಳೊಳ್ಳೆ ಸಿಸ್ಟರ್ಸ್ಗಳು, ಬ್ರದರ್ಸ್ಗಳು ಪರಿಚಯ ಆಗಿದ್ರು. ಅವ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡಿದಂತಹ, ಹಾಗೆ ಮತ್ತು ನನ್ನ ಜಾಯಿನ್ ಬಟನ್ ತಗೊಂಡಿರೋರಿಗೆಲ್ರಿಗೂ, ನನ್ನ ಮೆಂಬರ್ಸ್ಗಳಿಗೆ ಅವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡಿದಂತಹ ಎಲ್ಲ ನನ್ನ ವಿಡಿಯೋ ವೀಕ್ಷಕರುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಾಳಿನ ವಿಡಿಯೋದಲ್ಲಿ ಸ್ನೇಹಿತರೆ, ಈ ಗೂಗಲ್ ಆಡ್ಸೆನ್ಸ್ ಪಿನ್ ತಗೊಳ್ಳೋದಕ್ಕೆ
ನಾನು ಯಾವ್ಯಾವ ಟಿಪ್ಸ್ ಫಾಲೋ ಮಾಡಿದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ನೋಡಿ ಹೀಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮಗದೊಮ್ಮೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತು ನನ್ನ ಪರಿಶ್ರಮಕ್ಕೆ ಇವತ್ತು ನನಗಿದು ಬಂದಿರೋದು ತುಂಬ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಆಗ್ತಾಯಿದೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆಲ್.